ಅರಿವು ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ನಡ್ತಕ್ಕಂಥ ಪ್ರತಿಯೊಂದು ಸ್ಕಂದಗಳನ್ನು ಕೂಡ ಇಲ್ಲಿ ನಾವು ವೀಕ್ಷಿಸ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸಿದ ಭಕ್ತರಿಗೆಲ್ಲರಿಗೂ ಅನುಗ್ರಹವಾಗ್ತಾ ಇದೆ. ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ. ಮತ್ತು ಈಗ ನಾವು ಕೇಳಿದಂಥ ಪ್ರವಚನ ಅನಂತಾಚಾರ್ಯ ಅವರಿಂದ ಇವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರನ್ನು ನಾವು ಚಿತ್ರದಿಂದ ಕೂಡ ನೋಡ್ತಾ ಇದ್ವಿ, ಬಟ್ ಅವರ ಬಗ್ಗೆ ನಾವು ತಿಳ್ಕೊಂಡಿದ್ದು ಸ್ವಲ್ಪ ದಿನಗಳಲ್ಲಿ. ಆದರೆ ಆ ವಿಷಯಗಳನ್ನು ಎಲ್ಲರೂ ಹೇಳಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ವ್ಯಾಸರಾಜರ ಪ್ರತಿಷ್ಠಾಪನೆ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅಲ್ಲಿ ವಿಶ್ವೇಶ್ವರ ತೀರ್ಥರವರು ಬಂದಿದ್ದಾರೆ. ಅವತ್ತು ಅವ್ರ ಮನೆಗೆ ಶಿಷ್ಟಾಚಾರ ಅವರು ಆಹ್ವಾನ ಮಾಡಿದಂಥ ವಿಶ್ವೇಶ್ವರ ತೀರ್ಥ ಬಂದಿದ್ದಾರೆ. ಅಲ್ಲಿ ಆವಾಗ ಇವರಿಗೆ 9-8 ವರ್ಷ ಆದಾಗ ಅಲ್ಲಿ ಸ್ವಾಮಿಗಳು ಕೇಳಿದರು, ಏನಪ್ಪ 8ನೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಅಂತಂದು ಹೇಳಿ. ಅವ್ರು ಹೇಳಿದರು, 5ನೇ ಕ್ಲಾಸ್ ಓದ್ತಾ ಇದ್ದೀನಿ, ಮುಂದೆ ಏನು ಮಾಡಬೇಕು? ಸ್ವಾಮಿಗಳ ವಿಚಾರದಲ್ಲಿ ಮುಂದೆ ಏನು ವಿಚಾರ ಅಂತಂದು ಅವ್ರ ವಿಚಾರ. ಆದರೆ ಮುಖ್ಯವಾದ ಮಗು ಏನೇಂತಂದರೆ 5ನೇ ಕ್ಲಾಸ್ ಹೋಗ್ತಾ ಇದ್ದೀನಿ, ಪಾಸ್ ಆಗಿ 6ನೇ ಕ್ಲಾಸ್ ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಮುಂದೆ ಒಂದು ವಾರ ಆಯಿತು, ಸ್ಕೂಲ್ನಲ್ಲಿ ಹೋದ್ಮೇಲೆ 6ನೇ ಕ್ಲಾಸ್ಗೆ ಎಕ್ಸಿಟ್ ಮಾಡಬೇಕು ಅಂತ ಹೇಳಿದರು. ಆದರೆ ಆ ಕ್ಷಣದಲ್ಲಿ ಅವರು ಸಣ್ಣ ಮಗುವಾದಂಥ ಅವ್ರ ತಂದೆಯವರಿಗೆ ಅವ್ರ ತಾತ ಅವ್ರು ಬಂದಿದ್ರಲ್ಲ, ಬೆಂಗಳೂರಿಗೆ ಬಾ ಅಂತ ಹೇಳಿದ್ರು ನನಗೆ, ಅದಕ್ಕೆ ಅಲ್ಲಿ ಹೋಗ್ಬೇಕಲ್ಲ ಅಂತಂದು ಕೇಳಿದ್ರು. ಸೊ ಅದಾದಮೇಲೆ ಮತ್ತೆ ಅಲ್ಲಿ ಹೋಗಿ ವಿದ್ಯಾಪೀಠದಲ್ಲಿ ಪೂರ್ಣಪಟ್ಟಣ ವಿದ್ಯಾಪೀಠದಲ್ಲಿ ಅವರು ಓದ್ಕೊಂಡು 2012ನಲ್ಲಿ ಅವರು ತಿರುಪತಿಯಲ್ಲಿ ತಿರುಮಲದಲ್ಲಿ ವೆಂಕಟೇಶ್ವರ ಸನ್ನಿಧಾನದಲ್ಲಿ ಅವರಿಗೆ ಸುಧಾಮಂಗಳ ಪಟ್ಟವನ್ನು ವಿಶ್ವೇಶ್ವರ ತೀರ್ಥರಿಂದ ಕೊಡಿಸಲಾಯಿತು. ಮತ್ತು ಅಲ್ಲಿಂದ ಆ ವಿಶ್ವೇಶ್ವರ ತೀರ್ಥರಿಂದ 1-2 ವರ್ಷದಲ್ಲಿ ಅವ್ರ ಹಿಂದೆ ಅವರೆಲ್ಲರಿಗೂ ವಿದ್ವಾಂಸರಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಈಗ ಪ್ರಸ್ತುತ ನಮ್ಮ ಸೈನಿಕರಿ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿ ಮತ್ತು ವ್ಯವಸ್ಥಾಪಕರಾಗಿ ಈಗ ಕೆಲಸ ಮಾಡ್ತಿದ್ದಾರೆ. ಒಟ್ಟು ನಾ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಎಲ್ಲೋ ನಾವು ವಿಡಿಯೋದಲ್ಲಿ ಕೇಳಿತ್ತು ಅಥವಾ ಎಲ್ಲೋ ಪುಸ್ತಕದಲ್ಲಿ ಓದಿತ್ತು ಅಲ್ಲ, ಇದು ನಮ್ಮ ಕಣ್ಣು ಮುಂದೆ ನಡೆದಿತ್ತು. ಅಂತ ವಿದ್ವಾಂಸರುಗಳು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಅಕ್ಷಯಾಚಾರ್ಯರು, ಇವ್ರನ್ನೂ ಕೂಡ ಚಿಕ್ಕತನದಿಂದಲೇ ನೋಡ್ತಾ ಇದ್ರು. 1992-95 ನೋಡ್ತಾ ಇದ್ರು. ಇವರು ಕೂಡ ಒಳ್ಳೆ ವಿದ್ವಾಂಸರಾಗಿ ನಡೀತಾ ಇದ್ದಾರೆ. ಇಂಥ ವಿದ್ವಾಂಸರು ನಮ್ಮ ಮಠದಲ್ಲಿ ಮತ್ತೆ ಮತ್ತೆ ಬಂದು ಪ್ರವಚನ ಮಾಡ್ತೀವಿ ಅಂತಂದು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ.